ಬೇಸಿಗೆ ಕಾಲ ಶುರುವಾಗ್ತಿದೆ ಅಂದ್ರೆ ಸೀಸನ್ ಹಣ್ಣುಗಳದ್ದೇ ಕಾರುಬಾರು. ಮುಖ್ಯವಾಗಿ ಹಲಸಿನ ಹಣ್ಣು ರುಚಿಕರ ಹಾಗೂ ಅನೇಕ ಪೋಷಕಾಂಶಗಳಿರುವ ಈ ಹಣ್ಣನ್ನ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲರೂ ಇದನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ಈ ಹಣ್ಣನ್ನ ಕೆಲವರು ಅಪ್ಪಿತಪ್ಪಿಯೂ ತಿನ್ಲೇಬಾರ್ದು. ಹಾಗಾದ್ರೆ ಹಲಸಿನ ಹಣ್ಣನ್ನ ಯಾರು ಸೇವಿಸಬಾರ್ದು, ಇದನ್ನ ಸೇವನೆ ಮಾಡಿದ್ರೆ ಯಾವ ರೀತಿಯ ಸಮಸ್ಯೆಗಳು ಉದ್ಭವಿಸಬಹುದು ಎಂಬುದನ್ನ ತಿಳಿಸ್ಕೊಡ್ತೀನಿ ಅಶ್ವ ಹೆಲ್ತ್ ನಲ್ಲಿ. ನಾನು ಡೈನಾ ಕೂರ್ಗ್. ಮೊದಲನೇದಾಗಿ ಮೂತ್ರಪಿಂಡದ ಸಮಸ್ಯೆ. ರುಚಿಕರವಾದ ಹಲಸಿನ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿರೋದ್ರಿಂದ ಮೂತ್ರಪಿಂಡದ ಸಮಸ್ಯೆ ಇರುವವರಿಗೆ ಈ ಹಣ್ಣು ಒಳ್ಳೆಯದಲ್ಲ. ಪೊಟ್ಯಾಷಿಯಂ ಅಧಿಕವಾಗಿರೋದ್ರಿಂದ ಮೂತ್ರಪಿಂಡಗಳ ಕಾರ್ಯನಿರ್ವಹಣೆಗೆ ಹಾನಿಯಾಗುವ ಅಪಾಯವಿದೆ. ಆದ್ದರಿಂದ ಮೂತ್ರಪಿಂಡದ ಸಮಸ್ಯೆ ಇರುವವರು ಇದನ್ನ ತಿಂದೇ ಇರೋದೇ ಒಳ್ಳೆಯದು. ಇನ್ನು ಮಧುಮೇಹ ಇರುವವರು ಕೂಡ ಹಲಸಿನ ಹಣ್ಣು ತಿನ್ನೋದು ಒಳ್ಳೆಯದಲ್ಲ. ಸಕ್ಕರೆ ಕಾಯಿಲೆ ಇರುವವರು ಹಲಸಿನ ಹಣ್ಣನ್ನ ಹೆಚ್ಚು ತಿನ್ನಬಾರದು. ಇದರಲ್ಲಿ ನೈಸರ್ಗಿಕವಾಗಿ ಸಕ್ಕರೆ ಅಂಶ ಅಧಿಕವಾಗಿರುತ್ತೆ ಮತ್ತು ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನ ಹೆಚ್ಚಿಸುವ ಅಪಾಯ ಇರುತ್ತೆ. ಹಾಗಾಗಿ ಮಧುಮೇಹ ಇರುವವರು ಈ ಹಣ್ಣನ್ನ ಸೇವನೆ ಮಾಡಬಾರದು. ಶಸ್ತ್ರಚಿಕಿತ್ಸೆಗೆ ಒಳಗಾದವರಿಗೆ ಈ ಹಣ್ಣು ಒಳ್ಳೆಯದಲ್ಲ. ಕೆಲವು ರೀತಿಯ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾದವರು ಹಲಸಿನ ಹಣ್ಣನ್ನು ತಿನ್ನಲೇಬಾರದು. ಇದು ಜೀರ್ಣಕಾರಿ ಸಮಸ್ಯೆಗಳನ್ನ ಹೆಚ್ಚಿಸುತ್ತೆ. ವಿಶೇಷವಾಗಿ ಹೊಟ್ಟೆ ನೋವಿನ ಸಮಸ್ಯೆಗಳು, ಗ್ಯಾಸ್, ಉಬ್ಬರದಂತಹ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಆದ್ದರಿಂದ ಇಂತಹ ಸಮಸ್ಯೆ ಇರುವವರು ಹಲಸಿನ ಹಣ್ಣು ಸೇವಿಸದೇ ಇರೋದು ಒಳ್ಳೆಯದು. ಇನ್ನು ಅಲರ್ಜಿ ಸಮಸ್ಯೆ. ಕೆಲವರಿಗೆ ಹಲಸಿನ ಹಣ್ಣನ್ನ ತಿಂದ ತಕ್ಷಣ ಚರ್ಮದ ಮೇಲೆ ದದ್ದುಗಳು, ಕಜ್ಜಿಯಾಗೋದು, ತುರಿಕೆ ಮತ್ತು ಉಸಿರಾಟದ ತೊಂದರೆಗಳು ಉಂಟಾಗಬಹುದು. ಅಂತಹ ಜನರ ಮೇಲೆ ಹೆಚ್ಚು ಪರಿಣಾಮವನ್ನ ಈ ಹಣ್ಣು ಬೀರಬಹುದು. ಅದಕ್ಕಾಗಿ ಅಲರ್ಜಿ ಸಮಸ್ಯೆ ಇರುವವರು ಇದನ್ನ ಸೇವನೆ ಮಾಡಬಾರದು. ಇನ್ನು ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೂ ಕೂಡ ಈ ಹಣ್ಣು ಒಳ್ಳೆಯದಲ್ಲ. ಸಾಮಾನ್ಯವಾಗಿ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ಹಲಸಿನ ಹಣ್ಣನ್ನ ಹೆಚ್ಚು ತಿನ್ನಲೇಬಾರದು. ಇದು ಕೆಲವರಲ್ಲಿ ಜೀರ್ಣಕಾರಿ ಸಮಸ್ಯೆಯನ್ನ ಉಂಟು ಮಾಡಬಹುದು. ಹಾರ್ಮೋನುಗಳ ಅಸಮತೋಲನೆ ಕೂಡ ಕಾರಣವಾಗಬಹುದು. ಹಲಸಿನ ಹಣ್ಣು ರುಚಿಕರ ಮಾತ್ರವಲ್ಲ, ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನ ಕೂಡ ಒದಗಿಸುತ್ತೆ. ಆದ್ರೆ ಕೆಲವರಿಗೆ ಇದು ಹಾನಿಕಾರಕವಾಗಬಹುದು. ಮೇಲೆ ತಿಳಿಸಿದ ಆರೋಗ್ಯ ಸಮಸ್ಯೆ ಹೊಂದಿರುವವರು ಹಲಸಿನ ಹಣ್ಣನ್ನ ತಿನ್ನುವ ಮೊದಲು ಒಮ್ಮೆ ವೈದ್ಯರನ್ನ ಸಂಪರ್ಕ ಮಾಡುವುದು ಉತ್ತಮ. ಇದೇ ರೀತಿಯ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಪೇಜ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಅಶ್ವ ಹೆಲ್ತ್.